ನಾಗಶ್ರೀ ತ್ಯಾಗರಾಜ್ ಆ ತ್ಯಾಗರಾಜ್ ಮಾಮ ಅವರ ಒಂದು ಪ್ರೋತ್ಸಾಹತೆ, ಒಂದು ಮನೆಯಲ್ಲಿ ಶರಣಸತಿಯಾಗಿದ್ದರೆ ಲಿಂಗಪತಿಯಾಗಿ ಯಜಮಾನ ಹೇಗೆ ಬೆನ್ನು ತಟ್ಟಬೇಕು ಅನ್ನುವುದನ್ನು ನಮ್ಮ ಪುಟ್ಟಮ್ಮನ ಯಜಮಾನರಾಗಿರುವ ತ್ಯಾಗರಾಜ್ ಮಾಮನಿಂದ ನಾವು ಕಲಿಬೇಕು. ಆ ಮೂಲಕ ಕನ್ನಡ ಬಗ್ಗೆ, ಕನ್ನಡದ ಸಂಸ್ಕೃತಿಯ ಬಗ್ಗೆ, ಜೀವನದ ಸಂಸ್ಕಾರದ ಬಗ್ಗೆ ಪರಿಚಯಿಸೋದಕ್ಕಾಗಿ ಬಿಟ್ಟಿದ್ದಾರೆ. 50ಕ್ಕೂ ಹೆಚ್ಚು ಹರಟೆಗಳಲ್ಲಿ ಭಾಗವಹಿಸಿ ಸಾಲದು. ನಾವೇನಾಗಬೇಕು? ಹಸನ್ಮುಖಿಯಾಗಬೇಕು. ಹಸನ್ಮುಖಿಯಾದರೆ ಸಾಲದು, ಸದಾ ಸುಖಿಯಾಗಿರಬೇಕು. ಆ ಸದಾ ಸುಖಿಯಾಗತಕ್ಕಂತಹ ಸಂದರ್ಭದಲ್ಲಿ ಮುಖ್ಯ ಪ್ರಾಣ ಸೇವಾ ಸಮಿತಿ ಮತ್ತು ಸ್ನೇಹ ಪ್ರತಿಷ್ಠಾನ ಇಲ್ಲಿಯ ಕೆಲವರನ್ನು ಗೌರವಿಸಿದ್ದಾರೆ. ಅದಕ್ಕೆ ಪುಟ್ಟಮ್ಮ ಗೌರವ ಅಂತಕ್ಕಂಥದ್ದನ್ನು DVG ಅವರ ಕಗ್ಗದಲ್ಲಿ ಭಾಳ ಸೊಗಸಾಗಿ ಹೇಳಿದ್ದಾರೆ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಭೇದವೆಂದೆಣಿಸದಿರು, ಕೋರುವುದೇ ಜೀವನ ಸಮೃದ್ಧಿಗೋಸುಗ, ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಮೊರಳಮುನಿಯನ ಕಗ್ಗ ಅಂತ ಬರೆದಿದ್ದಾರೆ. ಅದರಲ್ಲಿ ಜೀವನವನ್ನು ನಾವು ಗೌರವಿಸಬೇಕು. ಈ ರೀತಿಯಾಗಿ ನಮ್ಮ ಊರಿನ, ನಮ್ಮ ನೆಲದ, ನಮ್ಮ ಜನವನ್ನು, ಅವರ ಗುಣವನ್ನು ನಾವು ಮೆಚ್ಚಿಕೊಳ್ತಕ್ಕಂತಹ ಒಂದು ಕಾರ್ಯ ನಾವು ಮಾಡಬೇಕಾದದ್ದು ಧರ್ಮ. ಧರ್ಮ ಅಂತ ಹೇಳಿದರೆ ಯಾವುದೋ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಅಧ್ಯಾತ್ಮಕದ ಅರ್ಥವಾಗದ ಪದ ಅನ್ಕೋಬಾರ್ದು. ಧರ್ಮ ಅಂತ ಹೇಳಿದರೆ ಏನರ್ಥ? ನಡೆಯುವುದು. ಧರ್ಮ ಅಂತ ಹೇಳಿದರೆ ನಡೆಯುವುದು. ಸತ್ಯ ಅಂದರೆ ನುಡಿಯುವುದು. ಧರ್ಮ ಅಂದರೆ ನಡೆಯುವುದು, ಸತ್ಯ ಅಂದರೆ ನುಡಿಯುವುದು. ನಡೆಗೆ ತಕ್ಕ ನುಡಿ ಇರಬೇಕು, ನುಡಿಗೆ ತಕ್ಕ ನಡೆಯೂ ಇಲ್ಲ. ಎಷ್ಟೋ ಜನ ನೋಡಿ, ನಿಮಗನ್ಸುತ್ತೆ ಮನೆ ಒಳಗೆ ಟಾಪ್ ಇರ್ಬೋದು. ಎಷ್ಟೋ ಜನ ಈಗ ರಾಜ್ಯವನ್ನು ಆಳುವುದರಲ್ಲಿ ಮನೆಯೊಳಗೆ ಟಾಪ್ ಇದ್ದಾರೆ, ಹನಿ ಟ್ಯಾಪಲ್ಲೂ ಇದ್ದಾರೆ. ಆದರೆ ಸರ್ವಿಸ್ ಟ್ಯಾಪಲ್ಲಿ ಯಾರಿದ್ದಾರೆ ಅಂದರೆ ಕುಣಿಗಲ್ನಲ್ಲಿ ಯಾರಿಗೆ ಗೌರವ ಮಾಡಿದ್ದೀರೋ ಅವರಿದ್ದಾರೆ. ಅಂಥವರನ್ನು ಗೌರವಿಸ್ಕೊಳ್ತಕ್ಕಂತಹ ಒಂದು ಬದುಕು ಯಾವತ್ತೂ ನಮಗೆ ಆದರ್ಶ. ನಮ್ಮ ಕಾಡಶೆಟ್ಟಿಹಳ್ಳಿಯ ಶ್ರೀನಿವಾಸ ಮಾಮ ಅವರೊಂದು ಆ ಹಳ್ಳಿಯಲ್ಲಿ ಮಾಡಿರ್ತಕ್ಕಂತಹ ಜೀವನದ ಸಾರ್ಥಕತೆಯ ಸೇವೆಯನ್ನು ನೀವೆಲ್ಲ ನೋಡಬೇಕು ಬಂದು. ಅದರಲ್ಲಿಯೂ ಕುಣಿಗಲ್ಲಿನ ಕಾಲೇಜಿನ ವಿದ್ಯಾರ್ಥಿನಿಯರನ್ನೆಲ್ಲ ಸಂಘಟಿಸಿಕೊಂಡು ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರವನ್ನು ಏರ್ಪಡಿಸಿ 1 ವಾರಗಳ ಕಾಲ ಆತ 2 ರೀತಿಯ ಶ್ರೀಮಂತರು, ಒಂದು ಲಕ್ಷ್ಮೀ ಶ್ರೀಮಂತರು ಹೌದು, ಸರಸ್ವತಿಯ ಶ್ರೀಮಂತರು ಹೌದು. ಅಂಥ ಮಹಾನುಭಾವ ಒಂದು ಹಳ್ಳಿಯಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಯಾವ ಹಳ್ಳಿಯ ಆ ಕಾಡಶೆಟ್ಟಿಯ ಹೆಣ್ಣು ಮಕ್ಕಳಾಗಲಿ ಹುಡುಗರಾಗಲಿ ಅವರು ಎಲ್ಲಿವರೆಗೆ ಓದ್ತಾರೋ ಆ ಓದುವವರೆಗಿನ ಆ ಜವಾಬ್ದಾರಿ ನಂದು ಅಂತ ಹೇಳಿ ಇಡೀ ಮಕ್ಕಳನ್ನು ಅವರು ಆ ರೀತಿಯಾಗಿ ಆದರ್ಶ ಮಾಡೋದಕ್ಕೆ ಸಂಕಲ್ಪಿಸಿದ್ದಾರೆ. ಸರ್ಕಾರದ ಗಮನಕ್ಕೆ ಕೊಡದರೆ ತಾವೇ ಅಲ್ಲಿ ನಿಂತು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆಯನ್ನು ಉಳಿಸಿದ್ದಾರೆ. ಅದನ್ನು ಭಾಳ ನಿಷ್ಠೆಯಿಂದ ನೋಡಿಕೊಳ್ತಿದ್ದಾರೆ. ನಾವು ಮಾಡಬೇಕಾದದಷ್ಟೇ ಜನಸೇವೆಯೇ ಜನಾರ್ದನ ಸೇವೆ, ಮಾನವ ಸೇವೆಯೇ ಮಾಧವನ ಸೇವೆ, ದೇಶ ಸೇವೆಯೇ ಈಶ ಸೇವೆ. ಅದನ್ನು ಮಾಡಿ ಸಮಾಜಮುಖಿಯಾಗಿ ನಮ್ಮ ಬದುಕನ್ನು ಸಾರ್ಥಕಪಡಿಸ್ಕೊಳ್ಳಬೇಕು. ಅದಕ್ಕೆ ಇವತ್ತು ಸನ್ಮಾನಿತರಾಗಿರ್ತಕ್ಕಂಥ ನಮ್ಮ ಅರ್ಚಕರು ಬಂದಿದ್ದರು. ನಾನು ಅವರೊಂದು ಪ್ರಾರ್ಥನೆಯೂ ಮಾಡಿಕೊಳ್ತೀನಿ. ಏನೇ ಕಾರಣಕ್ಕೂ ನಮ್ಮ ವೃತ್ತಿಪರತೆಯ ಆ ಒಂದು ಸಂಸ್ಕೃತಿಯ ವೇಷವನ್ನು ಕೈ ಬಿಡಬಾರದು. ತನ್ಮೂಲಕ ನಾವು ಅದಕ್ಕೆ ಇರ್ತಕ್ಕಂತಹ ಗೌರವವನ್ನು ಎತ್ತರಿಸಿ ಹಿಡಿಯಬೇಕು. ಕಲ್ಯಾಣೋತ್ಸವ ಮಾಡಿಸಿದ ಮಹಾನುಭಾವ, ಅದರ ಬಗ್ಗೆ ಅಧ್ಯಾತ್ಮದ ಪ್ರವಚನ ಮಾಡಿದಂಥವರು, ಮತ್ತು ಅದರ ಜೊತೆಗೆ ಭಾವೈಕ್ಯತೆಯಲ್ಲಿ ಒಬ್ಬ ಹುಡುಗ SSLC ನಾನೊಂದು ಕಾಲೇಜಲ್ಲಿ ಕೇಳಿದೆ, SSLC ಮೀನ್ಸ್ ವಾಟ್, ಎನಿಬಡಿ ಕ್ಯಾನ್ ಆನ್ಸರ್ ವಿತ್ ಮೀ ಅಂತ. ಒಬ್ಬ ಹುಡುಗ ನಿಂತ್ಕೊಂಡು ಹೇಳಿದ ಪಟಿಂಗ, ಸ್ಟೂಡೆಂಟ್ ಸರ್ಚಿಂಗ್ ಲೇಡಿ ಕ್ಯಾಂಡಿಡೇಟ್ ಅನ್ನೋದು. SSLC ಅಂದರೆ ಅದಲ್ಲ. S ಸಿಂಪತಿ, S ಸೆಲ್ಫ್ ಸರ್ವಿಸ್, L ಲವ್, ದೆನ್ C ಕೋಆಪರೇಷನ್. ಅಂತಹ ಒಂದು ಸಂಸ್ಕೃತಿಯನ್ನು ನಮ್ಮ ಮಾರುತಿಯ ಮುಖ್ಯ ಪ್ರಾಣ ಸೇವಾ ಸಮಿತಿ ಮತ್ತು ಸ್ನೇಹ ಕಲಾ ಪ್ರತಿಷ್ಠಾನ ಇಲ್ಲಿ ಮಾಡಿದ್ದೀರಿ. ಮತ್ತು ನೀವು ಯೋಚನೆ ಮಾಡಿ, ನಾವು ಭೂಮಿ ಮೇಲೆ ಕೂತರೂ ನಮ್ಮನ್ನು ಆಕಾಶದಲ್ಲಿ ಕೂರಿಸಿದ್ದಾರೆ.
ಆಕಾಶ ಅನ್ನುವ ಚಿತ್ರಮಂದಿರದಲ್ಲಿ ಕೂರಿಸಿದ್ದಾರೆ, ನಾವು ನೆಲ ಅನ್ನುವ ಭೂಮಿ ಮೇಲೆ ಕೂತಿದ್ದೇವೆ. ಚಿತ್ರಮಂದಿರಕ್ಕೆ ಬಂದಾಗ ಹೇಗೆ ಚಿತ್ರ ನೋಡ್ತೀವೋ ಹಾಗೆ ಭೂಮಿಯನ್ನು ಕೂತಿರ್ತಕ್ಕಂಥವರು ಚಿತ್ತಕ್ಕೆ ಗ್ರಾಹ್ಯವಾಗ್ತಕ್ಕಂಥ ಪದಗಳನ್ನು ನಾವು ಗಮನಿಸಬೇಕು. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಬದುಕನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅನೇಕ ಮಹನೀಯರನ್ನು ಗೌರವಿಸಿ ಈ ಎರಡು ಪ್ರತಿಷ್ಠಾನಗಳು ತಮ್ಮ ಗೌರವವನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಒಂದು ಮಾತು ಹೇಳಿ ನಮ್ಮ ಪುಟ್ಟಮ್ಮನಿಗೆ ಹೇಳಿದ್ದೀನಿ, ಮಧ್ಯೆ ಬಾಯಿ ಹಾಕಿದ್ರೆ ನಾನು ಬಡ್ಕೊಳ್ತಾನೆ ಇರ್ತೀನಿ, ನನ್ನನ್ನು ನಿಲ್ಲಿಸಬೇಕು ಅಂತ. ಆದರೆ ನಿಮಗೆ ಹೇಳ್ತೀನಿ, ಭಾಳಷ್ಟು ವಿದ್ಯಾವಂತರುಗಳಿದ್ದೀರಿ. ನಾನು ಪವನ್ಗೆ ಮತ್ತು ದಿನಕರಿಗೆ ಹೇಳಿದ್ದೆ, ಬರೀ ಹಾಸ್ಯ ಅಂದರೆ ನಾನು ಬರೋದಿಲ್ಲ, ಸಂಸ್ಕೃತಿಯನ್ನು ತಿಳಿಯುವಂತಹ ಸಂಸ್ಕಾರದ ಮಾತುಗಾದರೆ ಹೇಳಪ್ಪ ಬರ್ತೀನಿ ಅಂತ. ಅವರು ಹಾಗೆ ಏರ್ಪಡಿಸಿದ್ದಾರೆ, ಅವರಿಗೆ ನಾನು ಕೃತಜ್ಞನಿದ್ದೇನೆ. ಒಂದು ಮಾತು ಹೇಳ್ತೀನಿ, ನೀವು ಗೌರವ ಶಾಲು, ಒಂದು ಹಾರ, ಒಂದು ಕೊಟ್ಟಿವಿ. ಜಾನ್ ಬಿ ಹಿಗ್ಗಿನ್ಸ್ ಅಂತ ಅವರಿವಾಗಿಲ್ಲ, ಅವರು ಅಮೇರಿಕದವರು. ನಡು ರಸ್ತೆಯಲ್ಲಿ ಕಾರಿನ ಅಪಘಾತಕ್ಕೆ ಸಿಕ್ಕಿ ಅವ್ರ ಜೀವ ಬಿಟ್ಟರು. ಆ ವ್ಯಕ್ತಿ ಅಮೇರಿಕಾದಿಂದ ಭಾರತ ನೋಡಬೇಕು ಅಂತ ಬಂದರು. ನೇರ ಬಂದಿದ್ದು ಮುಂಬೈ ಮೂಲಕ ಮದ್ರಾಸಿಗೆ ಬಂದು, ಮದ್ರಾಸ್ ಹೇಗಿದೆ ನೋಡೋಣ ಅಂತ ಬರ್ತಾ ಇದ್ದಾಗ ಒಬ್ಬ ಸಂಗೀತಗಾರನ ಮನೆಯ ಮುಂದೆ ಅವ್ರಿಗೆ ಧ್ವನಿ ಕೇಳಿಸ್ತು, ನಿಂತರು. ನಿಂತ ಕೂಡಲೇ ಒಳಗಡೆ ಸಂಗೀತ ಅಭ್ಯಾಸವನ್ನು ವಿದ್ಯಾರ್ಥಿಗಳು ಕಲಿತಾ ಇದ್ದರು, ಗುರುಗಳು ಸಂಗೀತ ಕಲಿಸ್ತಾ ಇದ್ದರು. ಕೇಳ್ತಾ 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 ಅವ್ರಿಗೆ ಬರೋ ಖುಷಿ ಆಗ್ಬಿಡ್ತು, ಎಷ್ಟು ಚೆನ್ನಾಗಿದೆ ಈ ಧ್ವನಿ ಅಂತ ಹೇಳಿ. ಎಲ್ಲ ಆದ ಮೇಲೆ ವಿದ್ಯಾರ್ಥಿಗಳ ಹೊರಗೆ ಬರ್ತಿದ್ದ ಹಾಗೆ ಆ ವ್ಯಕ್ತಿ ಗೌರವದಿಂದ ಒಳಗಡೆ ಇರ್ತಕ್ಕಂತಹ ಆ ಗುರುಗಳಿಗೆ ನಮಸ್ಕಾರ ಮಾಡಿ, ವಿತ್ ಯುವರ್ ಪರ್ಮಿಷನ್ ಐ ಮೇ ಕಮ್ ಇನ್ ಸೈಡ್ ಪ್ಲೀಸ್ ಅಂತ ಕೇಳಿದರು. ಅವ್ರಿಗೂ ಆಶ್ಚರ್ಯ ಆಯಿತು. ಕಮ್ ಇನ್ ಸೈಡ್, ಪ್ಲೀಸ್ ಕಮಾನ್, ಟೇಕ್ ಯುವರ್ ಸೀಟ್, ಕೂತು. ಇಂಗ್ಲೀಷ್ನಲ್ಲಿ ಮಾತುಕತೆ ಆಯಿತು. ಅವ್ರೇನು ಕೇಳಿದ್ರೆ ಗೊತ್ತಾ, ಜಾನ್ ಬಿ ಹಿಗ್ಗಿನ್ಸ್, ನೀವು ಈ ಹಾಡು ಹೇಳಿಕೊಟ್ರಲ್ಲ, ನಾನು ಅಮೇರಿಕೆಯಿಂದ ಬಂದಿದ್ದೇನೆ, ನನಗೂ ಕಲಿಬೇಕು ಅಂತ ಆಸೆ, ಕಲಿಸ್ತೀರಾ ಅಂತ. ಆ ವ್ಯಕ್ತಿ ಏನು ಹೇಳಿಬಿಟ್ರು, ಮದ್ರಾಸಿನ ಸಂಗೀತ ವಿದ್ವಾಂಸ, ಸುಮ್ಮನೆ ಕಲಿಯೋಕ್ಕಾಗಲ್ಲ, ಅದಕ್ಕೆ ಶ್ರಮ ಇರಬೇಕು. ಆಯಿತು, ವಾಟ್ ಈಸ್ ದ ಶ್ರಮ ಹೇಳಿ. ಅವರೆಲ್ಲ ಹೇಳಿದರು, ಯಾವ್ಯಾವುದು ಭೋಗ ವಸ್ತುಗಳಿದೆ ಅದನ್ನೆಲ್ಲ ನೀವು ತ್ಯಾಗ ಮಾಡಬೇಕು. ಬೆಳಿಗ್ಗೆ ಎದ್ದು ಶರೀರ ಎಲ್ಲನೂ ಶುಚಿಯಾಗಿ ಇಟ್ಕೊಳ್ಳೋದಕ್ಕೆ ಬಿಸಿ ನೀರನ್ನು ಕುಡಿಬೇಕು, ಎಣ್ಣೆ ಜಿಡ್ಡುಗಳ ಪದಾರ್ಥ ಮುಟ್ಟಬಾರ್ದು, ಸತತವಾಗಿ ಅಭ್ಯಾಸ ಮಾಡಬೇಕು. ಕ್ಯಾನ್ ಇಟ್ ಪಾಸಿಬಲ್ ಅಂತ ಹೇಳಿದಾಗ ಅವ್ರು ಹೇಳಿದ್ದು ನೋಡಿ, ವೈ ನಾಟ್ ಅಂತ. ಯಾಕಾಗಲ್ಲ ಅಂತ. ಅದಕ್ಕೆ ನಮ್ಮ ಹುಡುಗನ್ನ ಗುರುತಿಸ್ಕೊಂಡು ಹೇಳ್ತಿದ್ದೀನಿ, ಇನ್ ಯುವರ್ ಲೈಫ್ ಡೋಂಟ್ ಚೇಸ್ ಇಟ್, ಚೂಸ್ ಇಟ್. ಇನ್ ಯುವರ್ ಲೈಫ್ ಡೋಂಟ್ ಲಿವ್ ಇಟ್, ಲಿವ್ ಇಟ್. ಲೈಫ್ ಇಸ್ ಅ ಗೇಮ್, ರೀಚ್ ಯುವರ್ ಏಮ್. ಲೈಫ್ ಬೇಸಿಕ್, ಲಿಸನ್ ಮ್ಯೂಸಿಕ್, MUSIC. M morality, U university, S spirituality, I individuality, C creativity. ಇದನ್ನು ಯಾರು ರೂಢಿಸ್ಕೊಳ್ತಾರೆ ಅವನು ಗೌರವಕ್ಕೆ ಪಾತ್ರನಾಗ್ತಾನೆ. ಆಗ ಜಾನ್ ಬಿ ಹಿಗ್ಗಿನ್ಸ್ ಭಾಳ ಖುಷಿ ಒಳಗೆ ಹೇಳಿದ, ನಾನು ನಿಮ್ಮನ್ನು ವಾಚ್ ಮಾಡ್ತೀನಿ ಅಂದಾಗ ಗುರುಗಳು ಹೇಳಿದರು, ನನ್ನನ್ನು ಬರೀ ವಾಚ್ ಮಾಡಿದ್ರೆ ಆಗೋದಿಲ್ಲ, ನೀನು ನಿನ್ನ ಬದುಕಲ್ಲಿ ಸಂಗೀತ ಕಲಿಬೇಕಾದ್ರೆ ನನ್ನ ಸ್ವರ ಆದಿಯಾಗಿ ನೀವು ವಾಚ್ ಮಾಡಬೇಕು ಅಂದರು. WATCH, W words. When words come out, you maintain your action, it should be neat. A action, W words. ಮಾತು ಯಾರು ಚೆನ್ನಾಗಿರುತ್ತೋ ನಿನ್ನ ನಡೆ ನುಡಿ ಚೆನ್ನಾಗಿರಬೇಕು, ಅಭಿನಯವು ಚೆನ್ನಾಗಿರಬೇಕು. WAT ಥಾಟ್ಸ್, ನಿನ್ನ ಚಿಂತನೆ ಚೆನ್ನಾಗಿರಬೇಕು. C ಕ್ಯಾರೆಕ್ಟರ್, ಚಾರಿತ್ರ ಶುದ್ಧಿಯಾಗಿಟ್ಟುಕೊಳ್ಬೇಕು. ದೆನ್ WATCH, ಆಗ ನಿನ್ನ H ಹಾರ್ಟ್ ಈಸ್ ಪ್ಯೂರ್, ನೀನು ಆನಂದವಾಗಿ ಕಲಿಬಹುದು. ಅಂತಹ ಒಂದು ವ್ಯಕ್ತಿ ಆ ಹಾಡು ಕಲಿತಿದ್ದು ಯಾವುದು ಗೊತ್ತಾ ನಿಮಗೆ? ಅವನು ಅಮೇರಿಕಾದವನು. ಎತ್ತಣ ಮರ ಎತ್ತಣಕ್ಕೆ ಹೋಗಿಲೆ, ಎತ್ತಣಿಂದ ಎತ್ತಣ ಸಂಬಂಧವಯ್ಯ ಅಂತ. ಹಾಗೆ ಅವನು ಅಮೇರಿಕಾದವನು, ಅವನು ಬಂದಿದ್ದು ತಮಿಳ್ನಾಡಿಗೆ. ತಮಿಳ್ನಾಡಿನಲ್ಲಿದ್ದು ಹಾಡು ಕಲಿತಿದ್ದು ಯಾವುದಪ್ಪ ಅಂದರೆ, ಆಡಿಸಿದಳೆ ಯಶೋಧ ಜಗದೋದ್ಧಾರನ ಕನ್ನಡದ ಬಗ್ಗೆ. ಅದು ಕಲಿತ್ಕೊಂಡ, ಅವರು ಕಲಿಸಿದ್ರು. ಆನಂತರಕ್ಕೆ ಆತ ಭಾಳಷ್ಟು ಹೆಸರು ಪಡೆಯೋಕ್ಕೆ ಶುರು ಮಾಡಿದರು. ನೇರ ಬೆಂಗಳೂರಿಗೆ ಬಂದರು. ಬೆಂಗಳೂರಿನಲ್ಲಿ ಕೋಟೆ ಪ್ರೌಢಶಾಲೆ ಅಂತಿದೆ, ಅಲ್ಲಿ ರಾಮೋತ್ಸವದ ಸಂದರ್ಭದಲ್ಲಿ ಅವನಿಗೊಂದು ಅವಕಾಶ ಕೊಟ್ಟರು. ಅವನ ಅವಕಾಶ ಕೊಟ್ಟಾಗ ಅವನು ಬಂದು ಕೂತ್ಕೊಂಡು ಸಂಗೀತ ಎಲ್ಲ ಹಾಡ್ದ.
ಪತ್ರಿಕಾಕರ್ತರು ಒಂದೊಂದು ಕೇಳಿದರು, ನೀನು ಸಂಗೀತವನ್ನು ಕಲಿಯೋದಾಗಲಿ, ಕಲ್ತಿದ್ದನ್ನು ಹಾಡೋದಕ್ಕಾಗಲಿ, ಹಾಡೋದಕ್ಕೆ ನೀನು ವೇದಿಕೆಗೆ ಬರೋದಾಗಲಿ ನಿನಗೇನು ಅನ್ಸುತ್ತೆ ಅಂತ. ಅವನೇನು ಹೇಳ್ದೆ ಗೊತ್ತಾ? ಹಾಡೋದು ಅದು ಬಿಡಿ, ಅದೊಂದು ವಿದ್ಯೆ. ವೇದಿಕೆ ಅದು ಬಿಡಿ, ಏರ್ಪಾಟ್ ಮಾಡೋವರ ಬಗೆ. ಆದರೆ ನನಗೆ ಹಾಡು ಕಲಿತು ವೇದಿಕೆ ಮೇಲೆ ಬರಬೇಕು ಅನ್ನೋದಕ್ಕೆ ನನಗೆ ಮೊಟ್ಟ ಮೊದಲು ಈ ದೇಶದಲ್ಲಿ ಆಕರ್ಷಣೆಯಾಗಿದ್ದು ಆ ಹಾಡುವವರು ಹುಟ್ಟಿಕೊಳ್ಳುವ ಕಚ್ಚೆ ಪಂಚೆ, ಮೇಲೆ ತೊಟ್ಟ ಜುಬ್ಬ, ಇಲೆ ಬಿದ್ದ ವಲ್ಲಿ, ತೊಟ್ಟಿಕೊಂಡ ಗಂಧ ಬೊಟ್ಟದು, ಅದರ ಕೈಲಿ ಮೇಲೆ ಹತ್ತಿ ಅಂತ ಶಬ್ದ ಮಾಡಿ ಮೆಣಸು ಮತ್ತು ಕಲ್ಲು ಸಕ್ಕರೆ ಡಬ್ಬಿ ಹಿಡಿದು ಬರ್ತಿದ್ದ ಹಾಗೆ ಜನ ನಮ್ಮ ಪವನ ಚಪಾಳೆ ಹೊಡೀರಿ ಅಂತಾರೆ. ಹೊಡಿಬೇಡಿ, ಅವನು ಜಾನ್ಬಿ ಹಿಗ್ಗನ್ಸ್ ಹತ್ಕೊಳ್ತಿದ್ದಾಗೆ ಜನ ಚಪಾಳೆ ಹೊಡೆದ್ರು. ಅವನಂದ ಮುಟ್ಟ ಕಚ್ಚೆ ಪಂಚೆ, ತೊಟ್ಟ ಜುಬ್ಬ, ಇಟ್ಟ ಬೊಟ್ಟು, ಜೊತೆಗೆ ಡಬ್ಬಿ ಕೈಲಿ ಹಿಡ್ಕೊಂಡು ನಾನು ಬಂದರೆ ಜನ ಚಪ್ಪಾಳೆ ಹೊಡಿತಿದ್ರಲ್ಲ, ಆ ಡಬ್ಬಿ ನಿಂಗೆ ಇಟ್ಟು 2 ಬಾಯಿ ಹಿಂಗೆ ಹಾಕ್ಕೊಂಡು ಮೃದಂಗದವರಿಗೆ ಹೀಗೀಗಂದು, ಪಿಟೀಲ್ನವರಿಗೆ ಹೀಗೀಗಂದು ಅಂತಿದ್ದಿಲ್ಲ. ಆ ಒಂದು ಅಭಿನಯಕ್ಕೋಸ್ಕರ ಸಂಗೀತ ಕಲಿತೆ ಇಲ್ಲ ಲೆಕ್ಕ. ಆ ಒಂದು ಅಭಿನಯಕ್ಕೋಸ್ಕರ ಸಂಗೀತ ಕಲಿತೆ. ನಮ್ಮಲ್ಲಿ ಆ ಥರ ಏನಿಲ್ಲ ಅಂತ. ಯಾಕೆ ಹೇಳಿ? ನಮ್ಮ ಸಂಗೀತದಲ್ಲಿ ಆ ರೀತಿಯ ಒಂದು ಸಂಸ್ಕೃತಿಯ ಲಕ್ಷಣ ಇದೆ. ಹಾಗಂತ ಪಾಶ್ಚಾತ್ಯರು ಇಲ್ಲ ಅಂತಲ್ಲ. ಅವರೇನು ಹೇಳ್ದ ಅಂದರೆ, ನಮ್ಮಲ್ಲಿ ಅದಿಲ್ಲ. ನಮ್ಮದು ಪಾಶ್ಚಾತ್ಯ ಗಾಯನ ಅಂದರೆ ಅದು ಗಾಯ ನವೆ, ಕೆರ್ಕೊಳ್ಳೋದು, ಕುಣಿಯೋದು. ಮೈಕೈ ಜಾಕ್ಸನ್ ಆಗೋಣ, ಮೈಕೈ ಎಲ್ಲ ಜಾಡ್ಸೋಣ, ಮೈಕೈ ಎಲ್ಲ ತಾಕ್ಸೋಣ, ಮೈಕೈ ಜಾಕ್ಸನ್ ಅಂತ. ಆದ್ದರಿಂದ ಒಂದು ವಿದ್ಯೆ ಕಲಿಬೇಕಾದ್ರೆ ಅವನು ಅಂದ್ಕೊಂಡಿದ್ದ ವಿದ್ಯಾ ಪುರಾಣ ನ ಸುಖನ್ನ ನಿದ್ರಾ ಅಂತ ಒಂದು ಗೌರವ ಕೇವಲ ವೇಷದಲ್ಲೇ ಇದೆ ಅಂತ ಹೇಳಿದರೆ, ಇನ್ನು ಶ್ವಾಸದಲ್ಲಿದ್ದರೆ ನಮಗೆ ವಿಶ್ವಾಸ ಎಷ್ಟು ಬರ್ಬೋದು ಲೆಕ್ಕ ಹಾಕಿ. ಆದ್ದರಿಂದ ಯಾರ್ಯಾರು ಇವತ್ತು ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂಥವರನ್ನು ನೋಡಿದಾಗ ನಾವು ನಮ್ಮ ಜೀವನದಲ್ಲಿ ಆ ಥರದ ಗೌರವವನ್ನು ಗಳಿಸಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿಗೆ ಬರೋದೇ ಸ್ನೇಹ ಪ್ರತಿಷ್ಠಾಪನದ ಮೂಲ ಉದ್ದೇಶ, ಮಾರುತಿ ಪ್ರಾಣ ಸೇವಾ ಸಮಿತಿಯ ಮೂಲ ಉದ್ದೇಶ. ನಾವೆಲ್ಲರೂ ಅವರ ಆದರ್ಶವನ್ನು ಹಾಗೆ ರೂಢಿಸ್ಕೊಳ್ಳೋಣ ಅಂಥೇಳಿ ಒಂದು ಪಕ್ಷ ನಾವು ಇದೆಲ್ಲ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಈ ರೀತಿ ಗೌರವದ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ. ಆದ್ದರಿಂದ ನಮ್ಮ ಗುರು ರಾಮಸ್ವಾಮಿಯರಿಗೆ ಇದೇ ಥರ ಸನ್ಮಾನ ಮಾಡಿದಾಗ ಅವ್ರಿಗೆ ಹಾರ ಹಾಕ್ತಾಯಿದ್ರು. ನೀವು ಒಂದೊಂದೇ ಮುತ್ತಿನ ಹಾರ ಹಾಕಿದ್ರಿ, ಭಾಳ ಒಳ್ಳೆಯದು. ಅವ್ರಿಗೆ ಹಾರ ಹಾಕ್ತಿದ್ದಂಗೆ ಅದು ಇಲ್ಲಿವರೆಗೂ ಬಂದುಬಿಡ್ತು. ನಾನೇ ನಿರೂಪಣೆ ಮಾಡ್ತಾಯಿದ್ದಾಗ ಅವ್ರು ಕೇಳಿದ್ರು, ನೀ ತಂದಿದ್ದೀಯಾ ಅಂದರು. ತಂದಿದ್ದೀನಿ, ಮತ್ತು ಹಾಕೋ ಅಂದರು. ಹಾಕಿದೆ, ತಲೆ ಬೇರೆ ನಡುತ್ತಾ ಇತ್ತು ಅವರಿಗೆ. ಇಲ್ಲಿಗೆ ಬಂದುಬಿಡ್ತು. ಇನ್ನು ಉಸಿರು ಕಟ್ಕೊಂಡ್ಬಿಟ್ರೆ ವಯಸ್ಸಾದವರು. ಗತಿ ಏನು ಮೆತ್ತಿಗೆ ಹಿಂಗೆ ಅನ್ನಕ್ಕೆ ಹೋದೆ. ಏನು ಜೋರಾಗಿ ಕೇಳಿದ್ರು ಗೊತ್ತಾ? ವೇದಿಕೆ ಮೇಲೆ ಸನ್ಮಾನ ನಿನಗ ನನಗ ನಿಮಗೆ, ಮತ್ತು ನಿಂಗೇನು ಸಂಕಟ? ನನಗೆ ಹಾಕಿರೋ ಹಾರ ನೀನು ಯಾಕೆ ತೆಗಿತೀಯ ಅಂದರು. ಇಲ್ಲೆಲ್ಲ ಹಾಕ್ಕೊಡಿ. ಯಾರನ್ನು ತರಕ್ಕೆ ಹೋಗಿದ್ರೆ ತಗೊಂಡು ಮಾತು ಹೇಳು, ತಂದಿದ್ರೆ ತಂದು ಹಾಕಕ್ಕೆ ಹೇಳು, ನಿಂದು ಹಾಕಿದೆಯಲ್ಲ ತೆಪ್ಪಗೆ ಓದು ಅಂದರು. ನಾನು ಓದಿದೆ. ಯಾರನ್ನು ಬಂದಿದ್ದರೆ ತರಕ್ಕೆ ಹೋಗಿದ್ರೆ ಬನ್ನಿ ಅಂತ. ನಾವೆಲ್ಲ ಬಂದಾಯಿತು ಅಂದು ನಾನು ಹೇಳಿದೆ, ಎಲ್ಲ ಆಯಿತು. ನಮ್ಮ ಮಾನ್ಯ ಹಂಪ ನಾಗರಾಜಯ್ಯ ಅವರು ಕೂಡ ಹತ್ತಿರಕ್ಕೆ ಬಂದು ಇಲ್ಲಿಗೆ ಬಂದುಬಿಟ್ಟಿದೆ, ತೆಗಿಯೋಣ ಅಂತ. ನೀನು ಯಾಕಯ್ಯ ಹಾಗೆ ಸಂಕಟ ಪಡ್ತೀಯ? ನೀನೇ ಕೂತ್ಕೊಂಡು ಹಾಕೊಂಬಿಡು. ಸನ್ಮಾನ ಅಂತ ಕರೆಸ್ಕೊಟ್ರೆ ಅದು ಯಾಕೆ ಸುಮ್ಮನೆ ಬಂದು ಅವ್ನು ತೆಗಿತಾನೆ, ನೀ ತೆಗಿತೀಯ? ಸರಿ ಸುಮ್ಮನೆ ಆಗಲಿ. ಕೊನೆಗೆ ಅವ್ರು ಬಂದು ನಿಂತ್ಕೊಂಡು ಹೇಳಿದ್ರು, ಯಾರ್ದು ಇಲ್ಲ ಅಂದ್ಕೊಳ್ಳೆ, ಪತ್ರಿಕಾಕರ್ತರು ಎಲ್ಲಿದ್ದೀರಪ್ಪ ಅಂದರು. ಇದ್ದೀನಿ, ಬರೆದ್ರೆ ಸತ್ಯ ಬರೀರಿ. ಈ ಮುದುಕನಿಗೆ ಈ ವಯಸ್ಸಿನಲ್ಲಿ ಏನು ಹಣೆ ಬರ, ಇಷ್ಟೊಂದು ಹಾರ ಹಾಕ್ಸ್ಕೊಳ್ಳೋ ಅಂಥ ಒಂದು ಹುಚ್ಚುತನ ಅಂತ ಹಂಗೆ ಅನ್ಕೋಬೇಡಿ. ಈ ಸನ್ಮಾನಗಳಲ್ಲಿ ಭಾಳ ಮೋಸ ಆಗುತ್ತೆ, ತುಂಬ ಮೋಸ. ಏನಂದರೆ ನೀವು ಹಾಗೆ ಬರೆದುಬಿಡ್ತೀರಿ, 106 ಸಂಘ ಸಂಸ್ಥೆಗಳಿಂದ ಗುರು ರಾಮಸ್ವಾಮಿಯವರಿಗೆ ಮಾಲಾರ್ಪಣೆ ಮಾಡಲಾಯಿತು ಅಂತ. ಎಲ್ಲ ಕಡೆನೂ ಹಾಗೆ ಮಾಡ್ತಾರೆ. ಈ ಹಾರ ಹಾಕಿದ್ದನ್ನು ತೆಗೆದಿಡ್ತಾ ಇದ್ದರೆ ಅದನ್ನೇ ತಗೊಂಡು ಬಂದು ಹಾಕ್ತಾ ಇರ್ತಾರೆ. 106 ಜನ ಅದನ್ನೇ ತರ್ತಾರೆ, ದಾರ ಒಂದೇ ಉಳಿಯೋದು ನಮಗೆ. ಮರ್ಯಾದೆ ಅಂತಂದ್ರೆ ನನಗೆ ಇಷ್ಟು ವಯಸ್ಸಾಗಿದೆ, ಸರಿಯಾಗಿ ಸನ್ಮಾನ ಆಯಿತು ಅಂತ ನೋಡ್ಕೋಬೇಕೋ ಬಿಡುವೋ? ಅದರಿಂದ ನನಗೇನು ಹುಚ್ಚಲ್ಲ. ನಿಜವಾದ ಸನ್ಮಾನ ಎಷ್ಟಾಯಿತು ಅನ್ನೋದು ಲೆಕ್ಕ ಹೇಳ್ತೀನಿ, ಬರ್ಕೊಳ್ಳಿ ಅಂತೇಳಿ ತೆಗೆದು 16 ಹಾರ ಹಾಕಿದರೆ 16 ಸಂಘ ಸಂಸ್ಥೆಗಳಿಂದ ಗುರುವರವರಿಗೆ ಸನ್ಮಾನ ಮಾಡಲಾಯಿತು ಅಂತ ಸತ್ಯ ಬರಿಬೇಕು ನೀವು. ಅದೇ ಅವರು ಆ ರೀತಿ ಹೇಳಿದರು. ರಾಜಕಾರಣಿ ಆದರೆ ರಾಜಕಾರಣಿಗೂ ಸನ್ಮಾನ ಆಯಿತು. ಸನ್ಮಾನ ಆಗಬೇಕಾದ್ರೆ ಪತ್ರಿಕಾಕರ್ತರು ಆ ವ್ಯವಸ್ಥಾಪಕರನ್ನು ಕರೆದು ಹೇಳಿದರು, ಆ ಸನ್ಮಾನ ಆಗ್ತಾನೇ ಇದೆ, ಆ ಹಾರ ಹಾಕ್ತಾನೇ ಇದ್ದೀರಾ,
ಅವ್ರು ನಗ್ತಾನೇ ಇಲ್ಲ, ಊರಂತ ಕೂತ್ಕೊಂಡಿದ್ದಾರೆ. ಸ್ವಲ್ಪ ನಗಕ್ಕೆ ಹೇಳಿ ಒಂದು ಫೋಟೋ ಹೊಡ್ಕೊಂಡ್ಬಿಟ್ಟು ಭಾವಚಿತ್ರ ತೊಗೊಂಡು ನಾಳೆ ಪತ್ರಿಕೆಯಲ್ಲಿ ಹಾಕ್ಬೇಕಲ್ಲ, ಸನ್ಮಾನಿತರು ಹಸನ್ಮುಖಿಯಾದರು, ಅವರಿಗೆ ಹಾರ ಹಾಕಲಾಯಿತು ಅಂತ. ಅದು ಸ್ವಲ್ಪ ಈ ಕಡೆ ತಿರ್ಕಾಳಕ್ಕೆ ಹೇಳಿ ಸಾರ್. ಇವ್ರು ನೋಡಾಗಿ ಅವ್ರು ಹೇಳ್ದ, ಸರ್ ಏನೇ ಸರ್ ಪತ್ರಿಕೆ ಏನಂತೆ ಕೊಡೋದೆಲ್ಲ ಕೊಟ್ಟಿದ್ದೀನಿ. ಅಲ್ಲ ಸರ್, ಅದಲ್ಲ ಸರ್, ಅದು ಏನಂತೆ ಒಂದು ಸ್ವಲ್ಪ ಆ ಕಡೆ ತಿರ್ಕೊಡಿ ಸರ್, ಸ್ವಲ್ಪ ನಗಬೇಕಂತೆ, ಒಂದು ಫೋಟೋ ತಗೊಂಡು ಬೇರೆ ಕಾರ್ಯಕ್ರಮ ಇದೆ ಹೋಗ್ಬೇಕಂತೆ. ಯಾಕೆ ಹೋಗೋದು, ಏನು ಹೋಗೋದು, ಬಡ್ಡಿ ಮಕ್ಕಳು ತಗೊಂಬಂದು 100 ಜನಕ್ಕೆ ದುಡ್ಡು ಕೊಟ್ಟಿದ್ದೆ ಹಾರ ಹಾಕೋಕ್ಕೆ, 70 ಜನ ಹಾಕಿದ್ದೀರಿ, ನನ್ನ ಮಕ್ಕಳು 30 ಜನ ಎಲ್ಲೋದ್ರು. ಇದು ಸನ್ಮಾನಿಗೆ. ಆದ್ದರಿಂದ ಹೃದಯಪೂರ್ವಕವಾಗಿ ಸನ್ಮಾನಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಆದ್ದರಿಂದ ಇವತ್ತಿನ ಮಾಡತಕ್ಕಂಥ ಸನ್ಮಾನ ಅಂತಕ್ಕಂಥದ್ದು ಹಿರಿಯರನ್ನು ಗೌರವಿಸಿದಂತಹ ಒಂದು ಸಂಸ್ಕೃತಿ. ಆ ದೃಷ್ಟಿಯಿಂದ ಪುಟ್ಟಮ್ಮ ಮಾತಾಡ್ತಾಳೆ. ಒಂದೇ ವಾಕ್ಯ ಇದೆ, ನಮ್ಮ ಪುಟ್ಟಮ್ಮನು ಹೇಳ್ತಾಳೆ, ಏನಂದರೆ ನೀವೆಲ್ಲ ತೀರ್ಮಾನ ಮಾಡಿಕೊಳ್ಳಿ ನನ್ನಾದಿಯಾಗಿ, ಇರುವುದೊಂದೇ ಬದುಕು, ಡಾಕೆಯತ್ವ ದೀರ್ಘ, ಇರುವುದೊಂದೇ ಬದುಕು, ಇರುವಾಗಲೇ ಬದುಕು. ಅಷ್ಟೇ ಸಂದೇಶ. ಇರುವುದೊಂದೇ ಬದುಕು, ಇರುವಾಗಲೇ ಬದುಕು. ಮಗ ಹೆಚ್ಚು ಪ್ರತಿಭಾವಂತನಾದ ಅಂತ ಹೇಳಿ ನಂಜಿಲ್ಲದ ಮಂಜುನಾಥ ಪುಲ್ಗಾಮಿಗೆ ಹೋದರೆ ಸಂಜೆ ಒಳಗೆ ಇಲ್ಲ. ಯೋಚನೆ ಮಾಡಿ, ಎಲ್ಲೋ ಏನೋ ನೋಡೋಕ್ಕೆಂದು ಹೋದಂಥ 29 ಜನ ಇಲ್ಲ. ಧರ್ಮ ಅಂತಂದರೆ ತುಪಾಕಿ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಪಾಕಿ ಮೂಲಕ ತುಪಾಕಿ ಹಿಡ್ಕೊಂಡು ಬಂದರೆ ಕಾಕಿಯೂ ಕೂಡ ತೆಪ್ಪಗೆ ನಿಂತಿರುತ್ತಲ್ಲ. ಯೋಚನೆ ಮಾಡಿ. ಆದ್ದರಿಂದ ಅಂತಹ ಬದುಕನ್ನು ಹೇಗೆ ನಾವು ವಿಶ್ಲೇಷಿಸಿಕೊಳ್ಬೇಕು ಅನ್ನೋದಕ್ಕೆ ನಮ್ಮ ಪುಟ್ಟಮ್ಮ ನಿಮ್ಮ ಮುಂದೆ ಈಗ ತನ್ನ ಮಾತಿನ ದನಿಯನ್ನು ಮುದ್ದುರಾಮ ನಿಂತಿಟ್ಟಿದ್ದೀನಿ ಅವಳಿಗೆ. ಮುದ್ದುರಾಮನ ಪದ್ಯದ ಮೂಲಕ ಅವಳು ನಿಮ್ಮನ್ನು ಆ ಕಡೆಗೆ ಕಿವಿಗೆ ಸೊದೆಯಾಗಿ ಮನಕ್ಕೆ ಸಂತರ್ಪಣವಾಗಿ ನಿಮ್ಮನ್ನು ಆಕರ್ಷಿಸ್ಕೊಳ್ತಾಳೆ. ಕೂತ್ಕೊಂಡು ಆ ಸಾಹಿತ್ಯವನ್ನು ಕೇಳೋದ್ರ ಮೂಲಕ ಬದುಕನ್ನು ಅಳವಡಿಸ್ಕೊಳ್ಳಿ, ತಿರುಗಿ ನೆನಪು ಮಾಡಿಕೊಳ್ಳಿ. ಇರುವುದೊಂದೇ ಬದುಕು, ಇರುವಾಗಲೇ ಅವ್ರು ಯಾರೋ ಹೇಳ್ತಿದ್ರು ಇರುವಾಗಲೇ ತದುಕು ಅಂತ. ತದುಕೋದಲ್ಲ, ಇರುವಾಗಲೇ ಬದುಕು ಅಂತ. ಅಣ್ಣನವರು ಹಿಂಗಂದ್ರು ಅದು ತದುಕು ಅಂತಾಳೆ. ಇರುವುದೊಂದೇ ಬದುಕು, ಇರುವಾಗಲೇ ಬದುಕು. ರೆಪ್ಪೆ ತೆರೆದರೆ ಜನನ, ರೆಪ್ಪೆ ಮುಚ್ಚಿದರೆ ಮರಣ, ಮಿಸುಕಾಟವೇ ಜೀವನ. ಒಣಗಾಡದಲ್ಲೇ ಬದುಕಬೇಕಾದದ್ದು ನಮ್ಮ ಸಂಸ್ಕೃತಿ. ಜಾನ್ ಬಿ ಹಿಗ್ಗನ್ಸ್ ಮಾತನ್ನ ಹಿಗ್ಗಿ ಕೇಳಿ ಆಯಿತು. ಈ ಕುಗ್ಗದ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಕುಣಿಗಲ್ಲಿನ ಜನತೆ ಬಂದ ತಕ್ಷಣ ನನಗೊಂದು ರೀತಿ ಬಹಳ ಆಶ್ಚರ್ಯ ಆಯಿತು. ಜೊತೆಗೆ ನಿರೂಪಕರು ಹೇಳಿದ್ರು 3 ವರ್ಷದ ನಂತರ ಇಷ್ಟು ಒಂದು ಒಳ್ಳೆ ಸಂಖ್ಯೆಯನ್ನು ಕೂಡ ನೋಡಿದ್ದೀವಿ ಅಂತೇಳಿ. ಅದು ನಮಗೂ ಕೂಡ ಅಷ್ಟೇ ಸಂತೋಷ ಆಯಿತು. ಅಂದಮೇಲೆ ಈ ಕುಣಿಗಲ್ನ ಜನತೆ ಕುಣ್ಕೊಂಡು ಬಂದಿರುವಂಥ ಎಲ್ಲ ಹುಲಿಗಳಿಗೆ ನಮಸ್ಕಾರ ಅಂತೇಳಿ ಸಲ್ಲಿಸ್ತೀನಿ. ಆ ಹುಲಿಗಳಲ್ಲಿ ದಾಂಪತ್ಯದಕ್ಕೆ ಬಂದಾಗ ನೀವೊಂದು ಉತ್ತರ ಹೇಳಿ. ನಮ್ಮ ಶ್ರೀನಿವಾಸಣ್ಣ ಕುಮಾರಣ್ಣ ಅದಕ್ಕೆ ಉತ್ತರ ಹೇಳಂಗಿಲ್ಲ, ಯಾಕಂದ್ರೆ ಅವ್ರು ತುಂಬ ಅನುಭವಸ್ಥರು ಈ ವಿಚಾರದಲ್ಲಿ. ದಾಂಪತ್ಯದಲ್ಲಿ ಗಂಡ ಹೆಂಡತಿಯ ನಡುವೆ ಹುಲಿ ಯಾರು? ಇಷ್ಟು ಬೇಗ ಸೋತ್ಬಿಟ್ರ? ನಾವು ಕುಣಿಗಲ್ನ ಜನತೆ ಬಹಳ ರೋಷಾವೇಶದಲ್ಲಿರುವಂಥವ್ರು ಅಂತ ಅನ್ಕೊಂಡಿದೀವಿ. ಇಷ್ಟು ಬೇಗ ಬಿಟ್ಕೊಟ್ಬಿಟ್ರ? ಪಕ್ಕದಲ್ಲಿ ಹೆಂಡತಿ ಇದಾರಾ ಇಲ್ವಾ? ಅದಕ್ಕೆ ಹೆದರಿಕೆ ಭಯ. ಮತ್ ಮನೆಗೆ ಹೋದ್ಮೇಲೆ ಊಟ ಹಾಕ್ಬೇಕಲ್ಲ ಅವಳು, ಮನೆಯಿಂದ ಆಚೆ ನಿಲ್ಸಿದ್ರೆ ಕಷ್ಟ ಅಂತ ಹೇಳಿ ಭಯಕ್ಕೆ ಹೇಳ್ತಿರದ. ಅವ್ರನ್ನ ಇಲಿ ಮಾಡ್ತೀರಾ? ಕುಮಾರಣ್ಣ, ಹೆಂಡ್ತಿನ ಇಲಿ ಗಂಡನ ನೀವು ಇಲಿ ಮಾಡ್ಬಿಟ್ಟು ಹೆಂಡ್ತಿನ ಹುಲಿ ಮಾಡ್ತೀರಾ? ನೋಡಿ ನಮ್ಮ ಹೆಣ್ಮಕ್ಳು ಎಷ್ಟು ಒಳ್ಳೆಯವರು, ಎಷ್ಟು ಮುಗ್ಧರು, ಎಂಥ ಭಾವನಾ ಜೀವಿಗಳು. ನೋಡಿ ನಮ್ಮ ಹೆಣ್ಮಕ್ಳು ಬಿಟ್ಕೊಡೋದೇ ಇಲ್ಲ. ಅವ್ರ ಗಂಡ ಯಾವತ್ತಿದ್ರು ಹುಲಿನೇ. ಇಲ್ಲ ಒಂಚೂರು ಒಂದು ಸ್ವಲ್ಪ ನೋಡಿ, ಇವಾಗ ತಾಳ್ಮೆಯಿಂದ ಮುಂದಿನ ಉತ್ತರನ ಕೇಳಿ. ಎಲ್ಲ ಇಲ್ಲ, ಅದಕ್ಕೆ ನಾವೊಂದು ಮಾತು ಹೇಳ್ತೀವಿ. ಬಂದಿರುವಂಥ ಕುಣಿಗಲ್ಲಿನ ಎಲ್ಲ ಗಂಡು ಹುಲಿಗಳಿಗೆ ನಮಸ್ಕಾರ ಅಂತೇಳಿ ಹೇಳಿದ್ಮೇಲೆ ಮುಂದೆ ಆ ಗಂಡು ಹುಲಿಗಳು ಹೇಗೆ ಕೊಂಡ್ಕೊಂಡಿಲ್ಲ ಆಕಾಶ್ ಥಿಯೇಟ್ರಿಗೆ ಬಂದು ಕುಳಿತುಕೊಂಡಿದ್ದಾವೆ, ಅಂಥ ಗಂಡು ಹುಲಿಗಳ ಜೊತೆಗೆ ಮನೆಗೆ ಹೋದ ನಂತರ ಅದೇ ಗಂಡು ಹುಲಿಗಳ ಮೇಲೆ ಕುಳಿತುಕೊಳ್ಳುವಂಥ ಚಾಮುಂಡೇಶ್ವರಿಗೂ ಕೂಡ ನನ್ನ ನಮಸ್ಕಾರಗಳು ಅಂತ ಹೇಳಿ ತಿಳಿಸ್ತೀವಿ. ನಾವು ಯಾವತ್ತೂ ಇಲಿ ಅಂತೇಳಿ ಬಿಟ್ಕೊಡಲ್ಲ. ಹೇಳ್ತೀನಿ, ಮುಂದೆ ಮಾತಿದೆ, ಅದಕ್ಕೂ ಒಂದು ಮುಂದೆ ಮಾತಿದೆ ನೋಡಿ. ಇವತ್ತು ಕಾರ್ಯಕ್ರಮ ಹಾಸ್ಯ ಲಾಸ್ಯ ಅಂತ ಹೇಳಿ ಕಾರ್ಯಕ್ರಮ ಆಯೋಜನೆ ಆಗಿದೆ.
ಮಾಡಿರುವಂಥವ್ರು ಯಾರು? ಮುಖ್ಯ ಪ್ರಾಣ ಸೇವಾ ಸಮಿತಿ ಮತ್ತು ಸ್ನೇಹ ಕಲಾ ಪ್ರತಿಷ್ಠಾನ ಅಂತ. ಮಾಡಿರುವಂಥದ್ದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿರೋದಲ್ಲಿ ಇದೇ ಆಕಾಶ್ ಥಿಯೇಟರ್ ಅನ್ನೋ ಒಂದು ಆಕಾಶ್ ಅನ್ನೋ ಹೆಸರಿನಲ್ಲಿ. ಈ ಎಲ್ಲ ಪದಗಳಿಗೆ ಸೇರಿಸಿ ಅವತ್ತೇ ನಮ್ಮ ಮೈಸೂರಿನ KC ಶಿವಪ್ಪನವರು ಒಂದು ಮುದ್ದುರಾಮನ ಪದ್ಯ ಬರೆದಿದ್ರು. ನಿಮಗೆ ಗೊತ್ತಿದೆಯಾ ಪವನ್? ಮುದ್ದುರಾಮನ ಪದ್ಯ ಈ 3 ಹೆಸರಿಗೂ ಸೇರಿದೆ. ಏನ್ ಗೊತ್ತಾ? ಹನುಮ ಹಾರಿದ ಕಡಲ ಕಂಡ ಸೀತೆಯವನದಿ, ಹನುಮ ಹಾರಿದ ಕಡಲ ಕಂಡ ಸೀತೆಯವನದಿ, ಮಾಡಿ ಲಂಕಾದಹನ ಹಿಂತಿರುಗಿ ಬಂದ, ಸಂಕಲ್ಪವೆಲ್ಲಿದೆಯೋ ಹಿರಿಮೆ ಕೂಡಿದೆ ಅಲ್ಲಿ, ಹನುಮ ಇಚ್ಛಾಶಕ್ತಿ ಮುದ್ದುರಾಮ, ಹನುಮ ಇಚ್ಛಾಶಕ್ತಿ ಮುದ್ದುರಾಮ. ಈ ಒಂದು ಪದ್ಯದಲ್ಲಿ ಈ 3 ಹೆಸರುಗಳು ಬರುತ್ತೆ. ಮುಖ್ಯ ಪ್ರಾಣ ದೇವರು ಅಂದ್ರೆ ಯಾರು? ಹನುಮ. ಹನುಮ ಹಾರಿದ್ಯಲ್ಲಿಗೆ? ಆಕಾಶಕ್ಕೆ ತಾನೆ, ಅದೇ ಆಕಾಶ್ ಥಿಯೇಟ್ರು. ಮುಖ್ಯ ಪ್ರಾಣ ದೇವರು ಹನುಮ ಹಾರ್ದ. ಯಾಕಾಗಿ ಹಾರ್ದ? ಏತಕ್ಕೋಸ್ಕರ ಹಾರ್ದ? ಸೀತೆಯನ್ನ ಕಂಡ. ಆದ್ರೆ ಸೀತೆಯನ್ನ ಕಾಣ್ಲಿಕ್ಕೆ ಹೇಳಿದ್ಯಾರೋ? ಹುಡ್ಕೊಂಬರ್ಬೇಕು ಅಂತ ರಾಮ. ರಾಮನ ಹನುಮನ ನಡುವೆ ಆ ಸ್ನೇಹ, ಸಖ ಅಂತ ಹೇಳ್ತಾನೆ ರಾಮ. ಹಂಗೆ ಸಖ ಅಂತೇಳಿ ಆಲಿಂಗನ ಮಾಡಿದ್ದು. ಅಂತ ಸ್ನೇಹದ ಮೂಲಕ ಹನುಮ ಆಕಾಶಕ್ಕಾಗ್ತಾನೆ. ಹಾಗಾಗಿ ಮುಖ್ಯ ಪ್ರಾಣ ದೇವರು ಬಂದರು, ಇಂಥ ಸ್ನೇಹ ಕಲಾ ಪ್ರತಿಷ್ಠಾನವೂ ಬಂತು, ಇದೇ ಆಕಾಶ್ ಥಿಯೇಟರ್ ಬಂತು. ಹಾಗಾಗಿ 3 ಸಂಗಮ ಆಗಿರುವಂತಹ ಈ ಕ್ಷೇತ್ರಕ್ಕೆ ನಾನು ನಮೋಸ್ತುತಿಯನ್ನು ಸಲ್ಲಿಸ್ತಾ ಒಂದು ಪ್ರಶ್ನೆ. ಇವತ್ತು ಮಾವಿನ ಹಣ್ಣು ಸೀಸನ್ ಅಲ್ವಾ? ಎಲ್ಲ ಕಡೆ ಮಾವಿನ ಮರದಲ್ಲಿ ಮಾವಿನ ಹಣ್ಣುಗಳು ಜೋತು ಬಿದ್ದಿರುತ್ತೆ. ನೋಡಿದ ತಕ್ಷಣ ನಮಗೇನು ಆಸೆ ಆಗುತ್ತೆ? ಹಣ್ಣೇನೋ ದುಡ್ಡು ಕೊಟ್ಟರು ಸಿಗುತ್ತೆ. ಆದರೂ ಕಲ್ಲಲ್ಲಿ ಹೊಡೆದು ಬೀಳಿಸಿರೋಂಥ ಹಣ್ಣಿನ ರುಚಿಯೇ ಬೇರೆ, ದುಡ್ಡು ಕೊಟ್ಟು ತಗೊಂಡು ಮಾವಿನ ಹಣ್ಣು ರುಚಿನೇ ಬೇರೆ. ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ? ಆಯಿತು. ಹೀಗೆ ಒಂದು ದೂರದಲ್ಲಿ ಮರ ನೋಡ್ತೀವಿ, ಏನು ಮಾಡ್ತೀವಿ? ಕಲ್ಲು ಹೊಡಿತೀವಿ. ಆಯಿತು. ಮರಕ್ಕೆ ಕಲ್ಲು ಹೊಡೆದರೆ ಹಣ್ಣು ಉದುರುತ್ತದೆ, ಆಯಿತಾ? ಕಲ್ಲು ಹೊಡೆದರೆ ಹಣ್ಣು ಉದುರುತ್ತದೆ. ಕಣ್ಣು ಹೊಡೆದರೆ ನಿನ್ನ ಹಲ್ಲು ಉದುರುತ್ತದೆ, ಹುಷಾರು ಅಂತೇಳಿ. ಹಂಗಾಗಿ ಕಲ್ಲು ಹೊಡೆದ್ರೂ ಪರವಾಗಿಲ್ಲ, ಕಣ್ಣು ಹೊಡೆಯೋ ಮುಂಚೆ ಯೋಚನೆ ಮಾಡಬೇಕು ಅಂತ ಕಣ್ಣಿಗೆ ಕೆಳಗಡೆ ದಂತ ಪಂಕ್ತಿ ಅಂತ ಒಂದಿದೆ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಹೇಳಿ. ಈ ದಂತಕ್ಕೂ ದಂತ ಕಥೆ ಅಂತ ಒಂದು ಮಾತಿದೆ. ದಂತಕ್ಕೂ ದಂತ ಕಥೆಗೂ ಏನು ವ್ಯತ್ಯಾಸ? ನಮ್ಮ ಡಾಕ್ಟ್ರಿನಿ ಹೇಳಬೇಕು ಹೇಳಿ. ದಂತಕ್ಕೂ ದಂತ ಕಥೆಗೂ ಏನು ವ್ಯತ್ಯಾಸ? ಹುಳುಕು ಹಲ್ಲನ್ನು ವೈದ್ಯರ ಬಳಿ ಹೋಗಿ ಕೀಳಿಸಿಕೊಂಡರೆ ಅದು ದಂತ, ಅದು ದಂತ. ಅದೇ ಹಲ್ಲನ್ನು ಕೆನ್ನೆಗೆ ಬಾರಿಸಿಕೊಂಡು ಬೀಳಿಸಿಕೊಂಡರೆ ಅದು ದಂತ ಕಥೆ ಅಷ್ಟೇ. ಹಾಗಾಗಿ ದಂತವಾಗಿರಬೇಕೆ ಹೊರತು ನಾವು ದಂತ ಕಥೆಗೆ ಹೋಗಬಾರ್ದು ಅನ್ನೋ ಮಾತಿನ ಮೂಲಕ ಇವತ್ತು ನಾವೆಲ್ಲ ಇಲ್ಲಿ ಆಕಾಶ್ ಥಿಯೇಟರ್ನ ನಡುವೆ ಕುಳಿತುಕೊಂಡಿದ್ದೀವಿ. ಮಾಮ ಏನಾದ್ರು ಹೇಳಲಿಕ್ಕಿತ್ತ? ಅವಾಗಲೇ ಏನೋ ಹೇಳ್ತಾ ಇದ್ರಿ ನೀವು. ದಂತಕಥೆ ಅಂತ ಹೇಳಿದ್ರು. ಹೊಡೆದದ್ದು ಕಣ್ಣು, ಆಡಿದ್ದು ನಾಲಿಗೆ, ಉದುರಿದ್ದು ಹಲ್ಲು, ಓದಿದ್ದು ಕೆನ್ನೆ, ಹೊಡೆದದ್ದು ಹೆಣ್ಣೆ. ನೀವು ಹೆಣ್ಣಿನ ಬಗ್ಗೆ ನೀವು ಇಷ್ಟೆಲ್ಲ ತಾತ್ಸಾರ ಮಾಡಿದ್ರು ನಾವು ಒಪ್ಪಲ್ಲ ಮಾಮ, ನಾವು ಒಪ್ಪಲ್ಲ. ತಾತ್ಸಾರ ಒಳಗೆ ಇಲ್ಲ. ಒಂದೆರಡು ಸತ್ಯ ಅಂತಂದ್ರೆ ಒಂದು ಪದ ಹೊಡಿಸ್ಕೊಂಡಿದ್ಯಾಕೆ? ನಾವು ಮತ್ತೆ ಒಂದು ಸತ್ಯದ್ದು ಹೇಳಿದ್ಯಲ್ಲ ನೀನು. ಈಗ ಮನೆಯೊಳಗೆ ತಿಳಿಸಿ ಎದುರು ಮನೆಗೆ ಹೋದರೆ ಅದು ಸತ್ಯ ಕಥೆ. ಮನೆಯೊಳಗೆ ತಿಳಿಸ್ದಲೇ ಎದುರು ಮನೆಗೆ ಹೋಗಿ ಸತ್ಯವಾದ ಅಲ್ಲಿ ಹೋಗಿರಲಿಲ್ಲ ಕಣೆ ಅಂತ ಹೇಳೋದಿದೆಯಲ್ಲ, ಅದು ಸುಳ್ಳಿನ ಕಥೆ. ಅದಕ್ಕೆ ಮಾಮ ಒಬ್ರು ಹಿಂಗೆ ಇಬ್ರು ಹೆಣ್ಮಕ್ಳು ಮಾತಾಡ್ತಾ ಇದ್ರಂತೆ, ಇದು 21st ಸೆಂಚುರಿ ಕಣೆ, 21ನೇ ಶತಮಾನದಲ್ಲಿದ್ದೀವಿ. ಹಾಡೆಲ್ಲ ಬರ್ತಿದ್ದಾರೆ ಸಿನಿಮಾದಲ್ಲಿ, ಈ ಶತಮಾನದ ಮಾದರಿ ಹೆಣ್ಣು ಅಂತೆಲ್ಲ ಇದೆ. ಇಂಥ ಮಾದರಿ ಹೆಣ್ಣಾಗಿರುವಾಗ ಇಂಥ ಸಮಯದಲ್ಲೂ 21st ಸೆಂಚುರಿನಲ್ಲೂ ಹೆಣ್ಣೇ ತಾಳಿ ಕಟ್ಟಿಸ್ಕೋಬೇಕೇನೆ. ಇನ್ನುವ ನಮ್ಮ ಮುಂದಿನ ಜನ್ರೇಷನ್ಗಾರು ಬದಲಾಯಿಸ್ಬೇಕಣೆ, ನಮ್ಮ ಮಕ್ಳ ಜನ್ರೇಷನ್ಗಾರು ಬದಲಾಯಿಸೋಣ. ಯಾಕೆ ಯಾವಾಗಲೂ ಹೆಣ್ಮಕ್ಳೇ ತಾಳಿ ಕಟ್ಟಿಸ್ಕೊಳ್ಬೇಕು? ಹುಡುಗನ ತಾಳಿ ಕಟ್ಸೋಣ, ಬರೋ ಅಳಿಯನ್ಗೆ ನಮ್ಮ ಹುಡುಗಿಯಿಂದ ತಾಳಿ ಕಟ್ಸೋ ಅಂಥದ್ದೊಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಮಾಡೋಣ, ನಾವು ಇನ್ನೊಂದು ಹೊಸ ಮಾದರಿ ಮಾಡೋಣ ಜಗತ್ತಿನಲ್ಲಿ ಅಂತ ಕೇಳುತ್ತಂತೆ. ಅದಕ್ಕೆ ಇನ್ನೊಬ್ಳು ತಾಳ್ಮೆಯಿಂದ ಇರೇ ಒಂದು ನಿಮಿಷ, ತಾಳ್ಮೆ ಕಣೆ ತಾಳ್ಮೆ,
ಏನೇ ಮತ್ತೆ ಯಾವಾಗಲೂ ನಾವೇ ಆ ಶತಮಾನದಿಂದಲೂ ವೈದೇಹಿ ಕಾಲದಿಂದಲೂ ಬರೀ ನಮಗೆ ಶೋಷಣೆ, ನಾವು ಅಬಲೆ ಸಬಲೆ ಅಂತೆಲ್ಲ ಅನ್ಕೊಂಡು ಫೆಮಿನಿಸಮ್ ಅನ್ಕೊಂಡು ಎಲ್ಲ ಮಾಡಿದ್ವಿ. ಒಂದು ನಿಮಿಷ ತಾಳೆ ತಾಳೆ, ಏನೇ ನಿನ್ ತಾಳೋದು ನೋಡು, ಇಷ್ಟೇ. ಯಾವತ್ತಿದ್ರೂ ಕೂಡ ನಾವೇ ತಾಳಿ ಕಟ್ಟಿಸ್ಕೋಬೇಕು. ನಾವು ತಾಳಿದಾರ ಕಟ್ಟಿಸ್ಕೊಳ್ಳೋಣ. ತಾಳಿದಾರ ಕಟ್ಟಿಸ್ಕೊಂಡ್ಮೇಲೆ ಗಂಡನ್ಗೆ ಮೂಗುದಾರ ಕಟ್ಟೋಣ ಅಷ್ಟೇನೆ. ನಾವ್ಯಾಕೆ ತಾಳಿ ಕಟ್ಟಿಸ್ಕೊಳ್ಳೋದು ಬಿಡ್ಬೇಕು? ಮೂಗುದಾರ ಹಾಕ್ಬಿಟ್ರೆ ಆಗೋಯ್ತು. ಹೆಂಗೆ ಮೂಗುದಾರ ಹಾಕಿಸ್ಕೊಳ್ಳೋದು? ಈಗ ಕೇಳಿ ಪ್ರಶ್ನೆ. ಹೆಂಡತಿ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಗೆ ಹೋದ ನಂತರ ನಾವೊಂಚೂರು ಇಂಗ್ಲಿಷ್ ಮೀಡಿಯಮಿಗೆ ಬರೋಣ. ಗಂಡನ ಮನೆಗೆ ಹೋದ ಕೂಡಲೇ ಗಂಡನ ತಂದೆ ಏನಂತ ಕರಿತೀವಿ? ಫಾದರ್ ಇನ್ ಲಾ. ಇಂಗ್ಲಿಷ್ನಲ್ಲಿ ಫಾದರ್ ಇನ್ ಲಾ ಅಂತ ಕರಿತೀವಿ. ಗಂಡನ ತಾಯಿಗೆ ಮದರ್ ಇನ್ ಲಾ ಅಂತ ಕರಿತೀವಿ. ಗಂಡನ ಅಣ್ಣ ತಮ್ಮಂದ್ರಿಗೆ ಬ್ರದರ್ ಇನ್ ಲಾ ಅಂತ ಕರಿತೀವಿ. ಆ ಗಂಡನ ಅಕ್ಕ ತಂಗಿಯರಿಗೆ ಸಿಸ್ಟರ್ ಇನ್ ಲಾ ಅಂತ ಕರಿತೀವಿ. ಹೀಗೆ ಮದುವೆ ಆದ ನಂತರ ಗಂಡನ ಸಂಬಂಧಿಕರನ್ನೆಲ್ಲ ನಾವು ಸಿಸ್ಟರ್ ಇನ್ ಲಾ, ಮದರ್ ಇನ್ ಲಾ, ಫಾದರ್ ಇನ್ ಲಾ ಅಂತ ಕರೆದ್ಮೇಲೆ ಯಾಕೆ ವೈಫನ್ನ ಮಾತ್ರ ವೈಫ್ ಇನ್ ಲಾ ಅಂತ ಕರೆಯಲ್ಲ? ಬಿಕಾಸ್ ವೈಫ್ ಇಟ್ ಸೆಲ್ಫ್ ಇಸ್ ಅ ಲಾ ದೇರ್. ಹಾಗಾಗಿ ಮೂಗುದಾರ ಹಾಕೋಕ್ಕೆ ಪ್ರಶಸ್ತವಾದಂಥ ಸಮಯ. ಅದಕ್ಕೆ ಹಸ್ಬೆಂಡ್ ಅಂತಾನೆ ಕರೆಯೋದು. ಯಾಕಂದ್ರೆ ಹಸು ತರ ಬೆಂಡಾಗೆ ಇರಬೇಕು. ಅದಕ್ಕೆ ಒಂದು ಮೂಗುದಾರ ಹಾಕಿಸ್ಕೊಂಡು ಅಲ್ಲೇ ಇರಿಸ್ಕೋಬೇಕು ಅಂತ. ಹೆಣ್ಮಕ್ಳೇ ಅಷ್ಟೇ. ಅದೇ ಪಾಪ ಒಬ್ಬ ಬಂದ, ಮದುವೆ ಆಗಿಲ್ಲ ಕಣಯ್ಯ ಅಂದ. ಅದಕ್ಕೆ ನಾನೇನು ಮಾಡಬೇಕು ಅಂತ, ಹೆಣ್ಣೆ ಸಿಗ್ತಾ ಇಲ್ಲ. ಅದೇ ಪವನ್ ಹೇಳಿದಂಗೆ. ಪವನ್ ಹೇಳಿದಂಗೆ ಹೆಣ್ಣೆ ಸಿಗ್ತಿಲ್ಲ ಅಂತ. ಪವನ್ ಹೇಳೋದು ಸರಿ ಅಲ್ಲ ಪಾಪ ಈ ಹುಡುಗಿರ್ಗಳು ಮಾಮ ಎಲ್ಲ ಮಾಡೋದು. ಏನೋ ಬಾರಪ್ಪ ಇಲ್ಲೇನಾರ ಒಂದು ಹುಡುಗಿ ಇದ್ರೆ ನೋಡೋಣ ಅಂತಂದ್ರೆ ಈ ಹುಡುಗಿರು ಎಲ್ಲರ ಹತ್ರನು ಅಣ್ಣ 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 ಅಂತ ಕರೆಸ್ತಾರಂತೆ. ಪಾಪ ಅದೇನ್ ಮಾಡ್ಬೇಕು? ಸ್ವಲ್ಪ ಬದಲಾಯಿಸಿ. ಅಲ್ಲ ಮಗಳೇ, ಈ ಆಂಜನೇಯನ ಹೆಸರೇನ ಪವನ್ ಅವನ ಸ್ವರೂಪ ನೋಡಿ ಏನಪ್ಪಾ ಅಂದ್ರೆ, ಅವನೇ ಹೇಳ್ತಾನೆ ಈ ಹೆಣ್ಣು ಮಕ್ಕಳಿಗೆ ಬುದ್ಧಿ ಇಲ್ಲ. ಪರೀಕ್ಷೆಯನ್ನು ಮುಗಿದು ಫಲಿತಾಂಶ ಬಂದ ಮೇಲೆ ತೆಪ್ಪಗಿರುವುದಿಲ್ಲ. ನೇರ ಗುಡಿಗೆ ಬರುತ್ತಾರಲ್ಲ. ಯಾವ ಗುಡಿಗೆ? ಪವನ ಗುಡಿಗೆ ಬರುತ್ತಾರಲ್ಲ. ಬಂದವರು ಅನ್ನೂ ಸುಮ್ಮನಿರುವುದಿಲ್ಲ. ನನಗೊಂದು ಒಳ್ಳೆ ಗಂಡನನ್ನು ಹುಡುಕಿ ಕೊಡುವುದು. ನನಗೆ ಹೆಣ್ಣು ಸಿಕ್ಕಿಲ್ಲ, ಅವರು ಎಲ್ಲಿಂದ ಗಂಡು ಹುಡುಕೊಡಿರಿ ಅಂತ ಹೇಳಿ ಪವನ ಮಾಡಿದ್ದೇನು ಗೊತ್ತಾ? ಈ ಹೆಣ್ಣು ಮಕ್ಕಳ ಕಾಟಕ್ಕೆ ಬೇಸತ್ತು. ಗುಡಿಯೊಳಗೆ ಹನುಮನಕ್ಕ ಏಕೆ ಸೊಟ್ಟು ಅಂದರೆ ಹೆಣ್ಣು ಮಕ್ಕಳ ಕಾಟಕ್ಕೆ ಬೇಸತ್ತು. ಇಲ್ಲ ಮಾಮ, ನೀವು ರಾಮನ್ ಪೂಜೆ ಮಾಡೋರು, ಹಂಗೆಲ್ಲ ನಮ್ಮ ಪವಮಾನನ್ನ ಇನ್ನೊಂದು ಅರ್ಥದಲ್ಲಿ ನೋಡ್ಬೇಕು. ಇನ್ನೊಂದು ದೃಷ್ಟಿಕೋನ ಇದೆ ಮಾಮ, ಇನ್ನೊಂದು ದೃಷ್ಟಿಕೋನ ಇದೆ. ಯಾವಾಗ್ಲೂ ಅಂತ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹನುಮಂತ ತಿರ್ಕೊಂಡಿರಲ್ಲ. ಹಿಂಗೆ ನೀವು ಒಂದು ಒಳ್ಳೆಯ ಒಂದು ಹನುಮಂತನ ಮೂರ್ತಿ ಹಿರೇಮಗಳೂರಿನಲ್ಲಿ ಕಣ್ಣನ್ ಮಾಮ ಅವ್ರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ಬಂದಾಗ ಅದನ್ನ ನೋಡ್ಬೇಕು. ಹಿರೇಮಗಳೂರಿನ ದೇವಾಲಯದ ಹಿಂಬದಿಯಲ್ಲಿ ರಾಮ ಲಿಪಿಯನ್ನ ಧ್ಯಾನಸ್ಥನಾಗಿ ಬರೆತಿರುವಂತಹ ಇಡೀ ಭಾರತದ ಏಕೈಕ ಮೂರ್ತಿ ಆಂಜನೇಯನ ಮೂರ್ತಿ ಹಿರೇಮಗಳೂರಿನಲ್ಲಿದೆ. ದಯಮಾಡಿ ನೀವು ಬನ್ನಿ. ಅದನ್ನು ನೋಡಿದಾಗೆಲ್ಲ ಒಂದಷ್ಟು ಯುವಕರು ಎಲ್ಲ ಬಂದು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ನಿಜವಾಗಿಯೂ ಹೇಳಿದ್ದಂಥ ನಡೆದಿದ್ದಂಥ ಘಟನೆ. ಯುವಕರು ಪ್ರಾರ್ಥನೆ ಮಾಡ್ಕೊಳ್ತಿದ್ರು. ನಾನು ಏನ್ರಪ್ಪ, ರಾಮ ಅಲ್ಲಿ ಕೂತಿದ್ದಾನೆ, ಅಲ್ಲಿ ನಿಂತಿದ್ದಾನೆ, ರಾಮ ಸೀತೆ ಲಕ್ಷ್ಮಣ ಎಲ್ಲ ಅಲ್ಲಿ ಒಳಗಡೆ ಗುಡಿಲಿದ್ದಾರೆ, ನೀವೇ ಬಂದು ಆಂಜನೇಯನ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದೀರಾ, ಏನು ಸಮಾಚಾರ ಅಂತ ಕೇಳಿದೆ. ಮೇಡಮ್ ಅದೇನೋ ನಂದು ಆಂಜನೇಯಂದು ಬಿಡ್ರಿ ಮೇಡಮ್ ಅಂತಂದ್ರು. ಇರ್ಲಿ ಹೇಳಪ್ಪ, ನಮಗೂ ಒಂಚೂರೆಲ್ಲ ವಿಷಯ ಸಿಗುತ್ತೆ, ಹೇಳಪ್ಪ ಇದೇನು ಆಂಜನೇಯನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಿದ್ಯಾ ಅಂತ ಹೇಳಿದಾಗ ಆ ಯುವಕ ಏನು ಹೇಳ್ದ ಗೊತ್ತಮ್ಮ? ಮೇಡಮ್ ಈ ಪವನ್ನವನ್ನೇ ಇನ್ನೊಂದು ತದ್ರೂಪಿ, ಇಷ್ಟು ವರ್ಷ ಆದರೂ ಮದುವೆನೇ ಆಗಿಲ್ಲ ಮೇಡಮ್, ನನಗೊಂದು ಒಳ್ಳೆ ಹೆಣ್ಣು ಕೊಡ್ಸಪ್ಪ ಅಂತೇಳಿ ಆಂಜನೇಯನ ಹತ್ರ ಕೇಳ್ತಾ ಇದ್ದೀನಿ ಅಂತಂದ್ರು. ನನಗೆ ತಲೆ ಕೆಟ್ಟಾಯ್ತು. ಅಲ್ಲಪ್ಪ, ಮದುವೆ ಆಗ್ಬೇಕು ಅಂತಂದ್ರೆ ದಾಂಪತ್ಯದಲ್ಲಿರುವಂತ ರಾಮನ ಹತ್ರ ಬಂದು ಕೇಳ್ಬೇಕು, ನೀನೇನು ಆ ಬ್ರಹ್ಮಚಾರಿ ಆಂಜನೇಯನ ಹತ್ರಕ್ಕೆ ಹೋಗಿದ್ಯಾ ಅಂತ ಕೇಳ್ದೆ. ಮೇಡಮ್ ಅಷ್ಟೆಲ್ಲ ಮೈಕ್ ಇಟ್ಕೊಂಡು ಗಂಟುಗಟ್ಲೆ ಮಾತಾಡ್ತೀರಾ, ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮಗೆ ಅಂದ. ಯಾಕಪ್ಪ ಅಂತಂದೆ. ಮತ್ತಿನ್ನೇನು ಮೇಡಮ್, ರಾಮಾಯಣ ಪಾರಾಯಣ ಅಂತೆ, ಭಗವದ್ಗೀತೆ ಅಂತೆ, ಹಾಸ್ಯ ಅಂತೆ ಎಲ್ಲ ಮಾಡ್ತೀರಾ, ನಿಮಗೆ ಅಷ್ಟು ಗೊತ್ತಿಲ್ವಾ? ಏನಪ್ಪ? ಅಲ್ಲ ಮೇಡಮ್, ರಾಮನಿಂದ ಸೀತೆನ ಕತ್ತೊಯ್ದಾಗ ಸೀತೆನ ಮತ್ತೆ ರಾಮನಿಗೆ ಸೇರಿಸಿದ್ಯಾರೋ? ಅದೇ ಆಂಜನೇಯ ಅಲ್ವಾ?